50 ವಿಡಿಯೋ ತರಬಹುದು. ಹೌದಾ? ಆಡಿಯೋ ವಿಡಿಯೋನು ತರಬಹುದು, ಆಡಿಯೋನು ತರಬಹುದು. ಮಾತಾಡ್ತಿರ್ತಾರೆ ಕುಡ್ದು ಏನ್ ಮಾಡೋದು. ನಿಮ್ದು 2.5 ವರ್ಷ ಸರ್ಕಾರ ಹೊಡಿತಾ ಇದ್ನ ಡಿಸಿ ಮಾತಾಡ್ತಾರೆ. ಡಿಸಿ ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಇದ್ದ ನಿಮ್ಮ ಡಿಸಿ ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಇದ್ದ ಮತ್ತೆ ಇದೆಲ್ಲ ಡೈರೆಕ್ಟ್ ಆಗಿ ದುಡ್ಡು ಹೊಡೆದದ್ದು ಕೊಟ್ಟು ಹೊರಕ್ ಹೋಗಿ ಅಂತ ಹೇಳಿ ಅದು ಬಿಟ್ಟು ಈ ವಿಡಿಯೋ ಎಲ್ಲಾ ಕಾಲ ಎಲ್ಲಾ ಇದ್ರಲ್ಲೂ ಎಣ್ಣೆ ಹೋದ್ರೆ ಮಾತಾಡ್ತಲ್ಲ ಇದೆಲ್ಲ ಏನು ಇದೆಲ್ಲ ದಾಖಲಾತಿ. ನಾವೇನು ತಿಮ್ಮಾಪುರವರು ಕಂಠ ಇಸ್ಕೊತಿರೋದೆಲ್ಲ ಸಿಕ್ಕಿಬಿಟ್ಟಿದೆ ಅಂತ ತಿಳ್ಕೊಂಡಿದ್ದು. ಸಿಕ್ಕಿಲ್ಲ. ಇವೆಲ್ಲ ಏನ್ ಡಾಕ್ಯುಮೆಂಟ್ ಎಲ್ಲ ಇವೆಲ್ಲ ನಡೀತಿರ್ತವೆ. ಅವನ ಹೆಸರು ಇವನೇ ಹೇಳ್ತಾನೆ, ಹೇಳ್ತಾನೆ, ಅವನ್ ತಕ್ಕೋದ್ರ ಹೇಳ್ತೀವಿ ಕೆಲ ಸಂದರ್ಭದಲ್ಲಿ. ಅಲ್ಲಿ ಹೋಗಪ್ಪ ಅವ್ರ ಹತ್ರಕ್ಕೆ ಆಗತ್ತೆ, ನಮ್ಮ ಹತ್ರ ಹಾಕಲ್ಲ. ಅದಕ್ಕೆ ನೀವ್ ಇವೆಲ್ಲನು ಯಾವನ ಆಗದ ಮುಂದೆ ಮೆಟ್ಕೊಂಡು ಹೋಗ್ಬಿಟ್ರಿ. ಇವತ್ತೇನು ಸಾಮಾಜಿಕ ಜಾಲತಾಣ ಬಹಳ ಚೆನ್ನಾಗಿದೆ. ಎಲ್ಲಿ ಬೇಕಾದ್ರೂ ಯಾರು ನಮ್ ಸರ್ಕಾರ ಇದ್ದಾಗ ಕೆಂಪಣ್ಣನ ಅರಸೀಕೆರೆ ಯಾವ ಎಣ್ಣೆಯಿಂದ ಕರ್ಕೊಂಡ್ ಬಂದಿದ್ರಿ ಹೇಳಿ? ಯಾವ ಎಣ್ಣೆ ಅಂಗಡಿಯಿಂದ ಕರ್ಕೊಂಡ್ ಬಂದಿದ್ರಿ? ಅವಾಗ ಕೆಂಪಣ್ಣ ಸರಿ ಇತ್ತು, ಅವಾಗ ಎಣ್ಣೆ ಅಂಗಡಿಯಿಂದ ಕೆಂಪಣ್ಣ ಬಂದಿರ್ಲಿಲ್ವಾ? ಈಗ ನಿಮಗೆ ಇದು ಯಾವ್ದೋ ಎಣ್ಣೆ ಅಂಗಡಿಯಿಂದ ಮಾಡಿಸಿದ್ದು ಅಂತ ಹೇಳ್ತೀರಾ? ಅಲ್ಲಲ್ಲ, ಇವು ಸಿಗ್ತವೆ ಅಂದೆ. ಇವು ಯಾಕೆ ಆಗಕ್ಕಲ್ಲ, ಅವ್ನು ಮಾತಾಡ್ತಿರ್ತಾರ ಅಲ್ಲಿ ಕೂತ್ಕೊಂಡು ಎಣ್ಣೆ ಬಾರಲ್ಲಿ ಹಿಂದೆ. ಜಾಯಿಂಟ್ ಕಮಿಷನ್ ಡಿಸಿ ಎಣ್ಣೆ ಅಂಗಡಿ ಕೊಬ್ಬರಿ ಅಲ್ಲ ಇದಿಸ್ಕೊಂಡಿದ್ರೆ ಹೇಳಿ. ತಪ್ಪಿನ ಬಗ್ಗೆ ಎಲ್ಲ ಆತ್ಮಸಾಕ್ಷಿನೂ ಬೇಕಾಗುತ್ತೆ. ಮಾತಾಡ್ತಿರ್ತಾನಪ್ಪ. ಸನ್ಮಾನ್ಯ ಅಧ್ಯಕ್ಷರೇ, ಸೂಸೈಡ್ ಮಾಡ್ಕೊಳ್ಳೋ ಅಲ್ಲ, ನಿಮ್ದೇನ ಕೇಸ್ ಗೊತ್ತಲ್ಲ ನನಗೆ. ನಾನು ಹೇಳಿದ್ದವ್ರು ಆಡಿಯೋಗಳನ್ನ ಹೇಳಿದ್ದು. ನಿಮ್ ಕೇಸ್ ಅಂತ ಏನಾರಾಗಿದ್ರೆ ಪ್ರತಿಪಕ್ಷ ನಾಯಕರು ಮಾತಾಡುವಾಗ ಎದ್ದು ಮಾತಾಡ್ಬೇಡ್ರಿ. ಅಲ್ಲಂ ಪ್ರಭುಗಳು ಏನೋ ಮಾತಾಡ್ತಿರ್ತಾರೆ. ಹೇಳ್ರಿ ನಿಮ್ ಫ್ರೆಂಡ್ ಅವರು ಹೇಳ್ರಿ. ಮೈಕ್ ಹಾಕ್ಕೊಳ್ರಿ. ಆರ್ ಅಶೋಕ್ ಅಣ್ಣವರು ಪಿ ಎ ವಿರುದ್ಧ ಲಂಚ ಕೇಳಿದ ಆರೋಪ, ಅವ್ರದ್ದು ವಿಡಿಯೋ ಇದೆ. ಇನ್ನೊಂದು, ಪ್ರತಿ ಜಿಲ್ಲೆಯಿಂದ 5 ಲಕ್ಷ ಹಣ ಆಡಿಯೋ ವೈರಲ್ ಅಬಕಾರಿ ಸಚಿವರ ವಿರುದ್ಧ ಎಸಿಬಿಗೆ ದೂರು. ಹಿಂದೆ ಸರ್ಕಾರದಿದ್ದಾಗ ಇವೆಲ್ಲ ಆಗಿರ್ತಕ್ಕಂಥ. ಪ್ರತಿ ಇಲಾಖೆ ನೌಕರರಿಂದ ಹಣ ವಸೂಲಿ. ಸಿ ಪಾಟೀಲ್ ಕೃಷಿ ಮಂತ್ರಿ ಇದ್ದಾಗ ಇದೇನು ಹೊಸದಾಗಿ ಅವರು ಸಮರ್ಥನೆ ಮಾಡ್ಲಿ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರು ಸಹಿತ ಮಾತಾಡ್ತಾ ಇದ್ದಾರೆ. ಅವ್ರನ್ನ ಸಮರ್ಥನೆ ಮಾಡ್ಲಿಕ್ಕೆ ಸರ್ಕಾರ ಯಾವ್ದಾರು ಇರಲಿ, ಈ ರೀತಿ ಮಾಡುವಂತದ್ದು ಶಾಸಕರಿಗೆ ಶೋಭೆ. ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳ್ರಿ? 50 ವಿಡಿಯೋ ತರಬಹುದು. ಹೌದಾ? ಆಡಿಯೋ ವಿಡಿಯೋನು ತರಬಹುದು, ಆಡಿಯೋನು ತರಬಹುದು. ಮಾತಾಡ್ತಿರ್ತಾರೆ ಕುಡ್ದು ಏನ್ ಮಾಡೋದು. ನಿಮ್ದು 2.5 ವರ್ಷ ಸರ್ಕಾರ ಹೊಡಿತಾ ಇದ್ನ ಡಿಸಿ ಮಾತಾಡ್ತಾರೆ. ಡಿಸಿ ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಇದ್ದ ನಿಮ್ಮ ಡಿಸಿ ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಇದ್ದ ಮತ್ತೆ ಇದೆಲ್ಲ ಡೈರೆಕ್ಟ್ ಆಗಿ ದುಡ್ಡು ಹೊಡೆದದ್ದು ಕೊಟ್ಟು ಹೊರಕ್ ಹೋಗಿ ಅಂತ ಹೇಳಿ. ಅದು ಬಿಟ್ಟು ಈ ವಿಡಿಯೋ ಎಲ್ಲಾ ಕಾಲ ಎಲ್ಲಾ ಇದ್ರಲ್ಲೂ ಎಣ್ಣೆ ಹೋದ್ರೆ ಮಾತಾಡ್ತಲ್ಲ. ಇದೆಲ್ಲ
ಏನು ಇದು ಇದೆಲ್ಲ ದಾಖಲಾತಿ ನಾವೇನೋ ತಿಮ್ಮಾಪುರರು ಕಂಠ ಇಸ್ಕೊತಿರೋದೆಲ್ಲ ಸಿಕ್ಕಿಬಿಡಿತೆ ಅಂತ ತಿಳ್ಕೊಂಡಿದ್ದು ಅಂಕೆಯಲ್ಲಿ ಸಿಕ್ಕಿಲ್ಲ. ಇವೆಲ್ಲ ಏನ್ ಡಾಕ್ಯುಮೆಂಟ್ ಎಲ್ಲ ಇವೆಲ್ಲ ನಡೀತಿರ್ತವೆ. ಅವನ ಹೆಸರು ಇವನೇ ಹೇಳ್ತಾನೆ, ಹೇಳ್ತಾನೆ, ಅವನ್ ತಕ್ಕೋದ್ರ ನಾವೇ ಹೇಳ್ತೀವಿ ಕೆಲ ಸಂದರ್ಭದಲ್ಲಿ ಅಲ್ಲಿ ಹೋಗಪ್ಪ ಅವ್ರ ಹತ್ರಕ್ಕೆ ಆಗತ್ತೆ, ನಮ್ಮ ಹತ್ರ ಹಾಕಲ್ಲ. ಅದಕ್ಕೆ ನೀವು ಇವೆಲ್ಲನು ಯಾವನ ಆಗದ ಮುಂದೆ ಮೆಟ್ಕೊಂಡು ಹೋಗ್ಬಿಟ್ರಿ. ಇವತ್ತೇನು ಸಾಮಾಜಿಕ ಜಾಲತಾಣ ಬಹಳ ಚೆನ್ನಾಗಿದೆ, ಎಲ್ಲಿ ಬೇಕಾದ್ರೂ ಯಾರು. ನಮ್ ಸರ್ಕಾರ ಇದ್ದಾಗ ಕೆಂಪಣ್ಣನ ಅರಸೀಕೆರೆ ಯಾವ ಎಣ್ಣೆಯಿಂದ ಕರ್ಕೊಂಡ್ ಬಂದಿದ್ರಿ ಹೇಳಿ? ಯಾವ ಎಣ್ಣೆ ಅಂಗಡಿಯಿಂದ ಕರ್ಕೊಂಡ್ ಬಂದಿದ್ರಿ? ಅವಾಗ ಕೆಂಪಣ್ಣ ಎಣ್ಣೆ ಸರಿ ಇತ್ತು, ಅವಾಗ ಎಣ್ಣೆ ಅಂಗಡಿಯಿಂದ ಕೆಂಪಣ್ಣ ಬಂದಿರ್ಲಿಲ್ವಾ? ಈಗ ನಿಮಗೆ ಇದು ಯಾವ್ದೋ ಎಣ್ಣೆ ಅಂಗಡಿಯಿಂದ ಮಾಡಿಸಿದ್ದು ಅಂತ ಹೇಳ್ತೀರಾ? ಅಲ್ಲಲ್ಲ, ಇವು ಸಿಗ್ತವೆ ಅಂದೆ. ಇವು ಯಾಕೆ ಆಗಕ್ಕಲ್ಲ, ಅವ್ನು ಮಾತಾಡ್ತಿರ್ತಾರೆ ಅಲ್ಲಿ ಕೂತ್ಕೊಂಡು ಎಣ್ಣೆ ಬಾರಲ್ಲಿ ಹಿಂದೆ. ಜಾಯಿಂಟ್ ಕಮಿಷನ್ ನಿಮ್ ಡಿ ಸಿ ಎಣ್ಣೆ ಅಂಗಡಿ ಕೊಬ್ಬರಿ ಅಲ್ಲ ಇದಿಸ್ಕೊಂಡಿದ್ರೆ ಹೇಳಿ. ತಪ್ಪಿನ ಬಗ್ಗೆ ಎಲ್ಲ ಆತ್ಮಸಾಕ್ಷಿನೂ ಬೇಕಾಗುತ್ತೆ. ಮಾತಾಡ್ತಿರ್ತಾನಪ್ಪ. ಸನ್ಮಾನ್ಯ ಅಧ್ಯಕ್ಷರೇ, ಆಮೇಲೆ ಸೂಸೈಡ್ ಮಾಡ್ಕೊಳ್ಳೋ ಅಲ್ಲ, ನಿಮ್ದೇನ ಕೇಸ್ ಗೊತ್ತಲ್ಲ ನನಗೆ. ನಾನ್ ಹೇಳಿದ್ದವ್ರು ಆಡಿಯೋಗಳನ್ನ ಹೇಳಿದ್ದು. ನಿಮ್ ಕೇಸ್ ಅಂತ ಏನಾರಾಗಿದ್ರೆ ಪ್ರತಿಪಕ್ಷ ನಾಯಕರು ಮಾತಾಡುವಾಗ ಎದ್ದು ಮಾತಾಡ್ಬೇಡ್ರಿ. ಅಲ್ಲಂ ಪ್ರಭುಗಳು ಏನೋ ಮಾತಾಡ್ತಿರ್ತಾರೆ. ಹೇಳ್ರಿ ನಿಮ್ ಫ್ರೆಂಡ್ ಅವರು ಹೇಳ್ರಿ. ಮೈಕ್ ಹಾಕ್ತೊಳ್ರಿ. ಆರ್ ಅಶೋಕ್ ಅಣ್ಣವರು ಪಿ ಎ ವಿರುದ್ಧ ಲಂಚ ಕೇಳಿದ ಆರೋಪ, ಅವ್ರದ್ದು ವಿಡಿಯೋ ಇದೆ. ಇನ್ನೊಂದು, ಪ್ರತಿ ಜಿಲ್ಲೆಯಿಂದ 5 ಲಕ್ಷ ಹಣ ಆಡಿಯೋ ವೈರಲ್ ಅಬಕಾರಿ ಸಚಿವರ ವಿರುದ್ಧ ಎಸಿಬಿಗೆ ದೂರು. ಹಿಂದೆ ಸರ್ಕಾರದಿದ್ದಾಗ ಇವೆಲ್ಲ ಆಗಿರ್ತಕ್ಕಂಥ ಪ್ರತಿ ಇಲಾಖೆ ನೌಕರರಿಂದ ಹಣ ವಸೂಲಿ. ಪಾಟೀಲ್ ಕೃಷಿ ಮಂತ್ರಿ ಇದ್ದಾಗ ಇದೇನು ಹೊಸದಾಗಿ ಅವರ ಸಮರ್ಥನೆ ಮಾಡ್ಲಿ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರು ಸಹಿತ ಮಾತಾಡ್ತಾ ಇದ್ದಾರೆ. ಅವ್ರನ್ನ ಸಮರ್ಥನೆ ಮಾಡ್ಲಿಕ್ಕೆ ಸರ್ಕಾರ ಯಾವ್ದಾರು ಇರಲಿ, ಈ ರೀತಿ ಮಾಡುವಂತದ್ದು ಶಾಸಕರಿಗೆ ಶೋಭೆ. ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳ್ರಿ? 50 ವಿಡಿಯೋ ತರ್ಬೋದು. ಹೌದಾ? ಆಡಿಯೋ ವಿಡಿಯೋನು ತರ್ಬೋದು, ಆಡಿಯೋನು ತರ್ಬೋದು. ಮಾತಾಡ್ತಿರ್ತಾರೆ ಕುಡ್ದು. ಏನ್ ಮಾಡೋದು? ನಿಮ್ದು 2.5 ವರ್ಷ ಸರ್ಕಾರದ ಎಣ್ಣೆ ಅಂಗಡಿ ಹೊಡಿತಾ ಇದ್ನ ಡಿಸಿ ಮಾತಾಡ್ತಾರೆ. ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಮಾತಾಡ್ತಾರೆ. ನಿಮ್ಮ ಡಿಸಿ ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಇದ್ನ ಮತ್ತೆ ಇದೆಲ್ಲ ಡೈರೆಕ್ಟ್ ಆಗಿ ದುಡ್ಡು ಹೊಡೆದದ್ದು ಕೊಟ್ಟು ಹೊರಕ್ಕೆ ಹೋಗಿ ಅಂತ ಹೇಳಿ ಅದು ಬಿಟ್ಟು ಈ ವಿಡಿಯೋ ಎಲ್ಲಾ ಕಾಲ ಎಲ್ಲಾ ಇದ್ರಲ್ಲೂ ಎಣ್ಣೆ ಹೋದ್ರೆ ಮಾತಾಡ್ತಲ್ಲ. ಇವೆಲ್ಲ ಏನು ಇದೆಲ್ಲ ದಾಖಲಾತಿ. ನಾವೇನೋ ತಿಮ್ಮಾಪುರರು ಕಂಠ ಇಸ್ಕೊತಿರೋದೆಲ್ಲ ಸಿಕ್ಕಿಬಿಡಿತೆ ಅಂತ ತಿಳ್ಕೊಂಡಿದ್ದು ಅಂಕೆಯಲ್ಲಿ ಸಿಕ್ಕಿಲ್ಲ. ಇವೆಲ್ಲ ಏನ್ ಡಾಕ್ಯುಮೆಂಟ್ ಎಲ್ಲ ಇವೆಲ್ಲ ನಡೀತಿರ್ತವೆ. ಅವನ ಹೆಸರು ಇವನೇ ಹೇಳ್ತಾನೆ, ಹೇಳ್ತಾನೆ, ಅವನ್ ತಕ್ಕೋದ್ರ ನಾವೇ ಹೇಳ್ತೀವಿ ಕೆಲ ಸಂದರ್ಭದಲ್ಲಿ ಅಲ್ಲಿ ಹೋಗಪ್ಪ ಅವ್ರ ಹತ್ರಕ್ಕೆ ಆಗತ್ತೆ, ನಮ್ಮ ಹತ್ರ ಹಾಕಲ್ಲ. ಅದಕ್ಕೆ ನೀವು ಇವೆಲ್ಲನು ಯಾವನ ಆಗದ ಮುಂದೆ ಮೆಟ್ಕೊಂಡು ಹೋಗ್ಬಿಟ್ರಿ. ಇವತ್ತೇನು ಸಾಮಾಜಿಕ ಜಾಲತಾಣ ಬಹಳ ಚೆನ್ನಾಗಿದೆ, ಎಲ್ಲಿ ಬೇಕಾದ್ರೂ ಯಾರು. ನಮ್ ಸರ್ಕಾರ ಇದ್ದಾಗ ಕೆಂಪಣ್ಣನ ಅರಸೀಕೆರೆ ಯಾವ ಎಣ್ಣೆಯಿಂದ ಕರ್ಕೊಂಡ್ ಬಂದಿದ್ರಿ ಹೇಳಿ? ಯಾವ ಎಣ್ಣೆ ಅಂಗಡಿಯಿಂದ ಕರ್ಕೊಂಡ್ ಬಂದಿದ್ರಿ? ಅವಾಗ ಕೆಂಪಣ್ಣ ಎಣ್ಣೆ ಸರಿ ಇತ್ತು, ಅವಾಗ ಎಣ್ಣೆ ಅಂಗಡಿಯಿಂದ ಕೆಂಪಣ್ಣ ಬಂದಿರ್ಲಿಲ್ವಾ? ಈಗ ನಿಮಗೆ ಇದು ಯಾವ್ದೋ ಎಣ್ಣೆ ಅಂಗಡಿಯಿಂದ ಮಾಡಿಸಿದ್ದು ಅಂತ ಹೇಳ್ತೀರಾ? ಅಲ್ಲಲ್ಲ, ಇವು ಸಿಗ್ತವೆ ಅಂದೆ. ಇವು ಯಾಕೆ ಆಗಕ್ಕಲ್ಲ, ಅವ್ನು ಮಾತಾಡ್ತಿರ್ತಾರೆ ಅಲ್ಲಿ ಕೂತ್ಕೊಂಡು ಎಣ್ಣೆ ಬಾರಲ್ಲಿ ಹಿಂದೆ. ಜಾಯಿಂಟ್ ಕಮಿಷನ್ ನಿಮ್ ಡಿ ಸಿ ಎಣ್ಣೆ ಅಂಗಡಿ ಕೊಬ್ಬರಿ ಅಲ್ಲ
ಕೈರಟ್ಟೆ ಯಾವನಾರ ಇದಿಸ್ಕೊಂಡಿದ್ರೆ ಹೇಳಿ. ಈ ಆಡಿಯೋ ಬಗ್ಗೆ ಹೇಳಿದೆ ನಾನು, ತಪ್ಪಿನ ಬಗ್ಗೆ ಅಲ್ಲ. ಆತ್ಮಸಾಕ್ಷಿನೂ ಬೇಕಾಗುತ್ತೆ. ಮಾತಾಡ್ತಿರ್ತಾನಪ್ಪ. ಸನ್ಮಾನ್ಯ ಅಧ್ಯಕ್ಷರೇ, ಆಮೇಲೆ ಸೂಸೈಡ್ ಮಾಡ್ಕೊಳ್ಳೋ ಅಲ್ಲ, ನಿಮ್ದೇನ ಕೇಸ್ ಗೊತ್ತಲ್ಲ ನನಗೆ. ನಾನು ಹೇಳಿದ್ದು ಅವ್ರ ಆಡಿಯೋಗಳನ್ನ ಹೇಳಿದ್ದು. ನಿಮ್ ಕೇಸ್ ಅಂತರಾಗಿದ್ರೆ ಪ್ರತಿಪಕ್ಷ ನಾಯಕರು ಮಾತಾಡುವಾಗ ಎದ್ದು ಮಾತಾಡ್ಬೇಡ್ರಿ. ಅಲ್ಲಂ ಪ್ರಭುಗಳು ಏನೋ ಮಾತಾಡ್ತಿರ್ತಾರೆ. ಹೇಳ್ರಿ ಹೇಳ್ರಿ, ನಿಮ್ ಫ್ರೆಂಡ್ ಅವರು ಹೇಳ್ರಿ. ಮೈಕ್ ಹಾಕ್ಕೊಳ್ರಿ. ಆರ್ ಅಶೋಕ್ ಅಣ್ಣವರು PA ವಿರುದ್ಧ ಲಂಚ ಕೇಳಿದ ಆರೋಪ, ಅವ್ರದ್ದು ವಿಡಿಯೋ ಇದೆ. ಇನ್ನೊಂದು, ಪ್ರತಿ ಜಿಲ್ಲೆಯಿಂದ 5 ಲಕ್ಷ ಹಣ ಆಡಿಯೋ ವೈರಲ್ ಅಬಕಾರಿ ಸಚಿವರ ವಿರುದ್ಧ ACBಗೆ ದೂರು. ಹಿಂದೆ ಸರ್ಕಾರದಿದ್ದಾಗ ಇವೆಲ್ಲ ಆಗಿರ್ತಕ್ಕಂಥ. ಪ್ರತಿ ಇಲಾಖೆ ನೌಕರರಿಂದ ಹಣ ವಸೂಲಿ. PC ಪಾಟೀಲ್ ಕೃಷಿ ಮಂತ್ರಿ ಇದ್ದಾಗ ಸರ್, ಈಗ ಇದೇನು ಹೊಸದಾಗಿ ಅವರ ಸಮರ್ಥನೆ ಮಾಡ್ಲಿ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರು ಕೊಪ್ಪಳ ಅಬಕಾರಿ ಸಾಕ್ಷ್ಯಾಧಾರ ಸಹಿತ ಮಾತಾಡ್ತಾ ಇದ್ದಾರೆ. ಅವ್ರನ್ನ ಸಮರ್ಥನೆ ಮಾಡ್ಲಿಕ್ಕೆ ಎತ್ತಿದ್ದೀರಲ್ರಿ. ಸರ್ಕಾರ ಯಾವ್ದಾರು ಇರಲಿ, ಈ ರೀತಿ ಮಾಡುವಂತದ್ದು ಹೇಳ್ತಾ ಇದ್ರಿ. ಶಾಸಕರಿಗೆ ಶೋಭೆ. ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳ್ರಿ.